ನಾವು ದೇವರಿಗೆ ನಿಮಿತ್ತ ಕಾರಣವನ್ನು ಒಪ್ತೀವಿ, ಆದರೆ ದೇವರನ್ನ ಉಪಾದಾನ ಕಾರಣ ಅಂತ ಹೇಳೋದಿಲ್ಲ, ಪರಿಣಾಮವಾದವನ್ನು ನಾವು ಹೇಳೋದಿಲ್ಲ. ಕಾರಣ ಅದಕ್ಕೆ ಸ್ಪಷ್ಟವಾಗಿದೆ. ದೇವರ ರೂಪದಲ್ಲಿ ಅಂತಂದ್ರೆ ಈಗ ಮತ್ಸ್ಯಾಕೃತಿ ಇರುತ್ತೆ. ನೀವು ಹೇಳಿದ್ರಿ ಲೋಹದ ದೃಷ್ಟಾಂತವನ್ನ ಕೊಟ್ಟು ಹೇಳಿದ್ದೀರಾ. ಒಂದೇ ಲೋಹ ಏನಂತಂದ್ರೆ ವಿಗ್ರಹವಾಗತ್ತೆ. ಅದು ಲೋಹವೇ ಇದು ಲೋಹವೇ ಅಂತ ನೀವು ಹೇಳಿದ್ರಿ. ಈ ಒಂದು ದೃಷ್ಟಾಂತ ದೇವರ ರೂಪಗಳಲ್ಲಿ ಸರಿ ಹೊಂದತ್ತೆ ಹೊರತು ಪ್ರಕೃತಿಗೆ, ಜಡ ಪ್ರಕೃತಿಗೆ ಮತ್ತೆ ದೇವರಿಗೂ ಈ ವಿಷಯವನ್ನ ಹೇಗೆ ಹೇಳ್ತೀರಾ? ಅಂದ್ರೆ ಇನ್ನು ಸ್ಪಷ್ಟ ಹೇಳಬೇಕು ಅಂತಂದ್ರೆ, ಈಗ ಕೃಷ್ಣಾವತಾರದಲ್ಲಿ ಕೃಷ್ಣನೇ ರಾಮನಾಗಿ ದರ್ಶನವನ್ನ ಕೊಟ್ಟ. ರಾಮ ಅಂದ್ರೆ ರಾಮನಾಗಿ ಪರಿಣಮಿಸಿದ ಅಂತ ಹೇಳಬಹುದು. ಲೋಹದ ದೃಷ್ಟಾಂತ ಒಂದೇ ಲೋಹ ಮತ್ತೆ ಪುನಃ ಇದಾಯ್ತು, ಪರಿಣಾಮ ಹೊಂದಿತು ಅಂತ ಹೇಳಬಹುದು. ಆದ್ರಿಂದ ಕೃಷ್ಣನಿಗೂ ರಾಮನಿಗೂ ಅಭೇದ ಇದೆ. ಒಬ್ಬನೇ ಪರಮಾತ್ಮ, ದಶಾವತಾರ, ಸಹಸ್ರಾರು ರೂಪಗಳಿದೆ, ಅನಂತ ರೂಪಗಳಿದೆ. ಈ ರೀತಿಯಾಗಿ ಜಗತ್ತು ಪೂರ್ತಿಯಾಗಿ ವ್ಯಾಪಿಸಿದಾನೆ ಅಂತ ನಾವು ಹೇಳಿರೋದು. ನೀವು ಹಾಗೆ ಒಪ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಅಷ್ಟೇ ಅಲ್ಲದೆ ನೀವು ಅಂದ್ರೆ ಸೃಷ್ಟಿಯ ವಿಷಯಕ್ಕೆ ಬಂದಾಗ ಅದು ಜಡಚೇತನಾತ್ಮಕವಾಗಿರತಕ್ಕಂತಹ ವಿಚಾರ ಬರುತ್ತೆ. ಅಲ್ಲಿ ದೇವರು ಜಡಚೇತನಾತ್ಮಕವಾಗಿ ಪರಿಣಮಿಸೋದು ಹೇಗೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಆಮೇಲೆ ನೀವು ಕೊಟ್ಟಿರತಕ್ಕಂತಹ ಸ್ಪೈಡರ್ ಅಂಡ್ ವೆಬ್ ದೃಷ್ಟಾಂತ ಉಪನಿಷತ್ತಲ್ಲಿದೆ. ಆದರೆ ಸ್ಪೈಡರ್ ಬೇರೆ, ವೆಬ್ ಬೇರೆ. ಜಡಚೇತನಾತ್ಮಕವಾಗಿರತಕ್ಕಂತಹ ಒಂದು ಪ್ರಪಂಚ ದೇವರ ಉದರದಲ್ಲಿಯೇ ಇದೆ, ಆದರೆ ದೇವರಿಂದ ಭಿನ್ನವಾಗಿದೆ ಅಂತ ಭಿನ್ನವಾಗಿದೆ. ಆದ್ರೆ ಪರಿಣಾಮ ಅನ್ನೋದು ಟ್ರಾನ್ಸ್ಫಾರ್ಮೇಶನ್ ಅನ್ನೋ ಅರ್ಥದಲ್ಲಿ ಬರುತ್ತೆ. ಅದು ಒಂಥರ ಅಭೇದವನ್ನ ಹೇಳಿದಂತೆ ಆಗುತ್ತೆ ಅಲ್ವಾ? ಅಭೇದಂತ ಹೇಳಿದಂತೆ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂದ್ರೆ ಪರಿಣಾಮ ಅಂತಂದ್ರೆ ಲೋಹ ಬೇರೆ ಅಲ್ಲ, ವಿಗ್ರಹ ಬೇರೆ ಅಲ್ಲ, ಎರಡೂ ಒಂದೇನೆ. ಅಂದ್ರೆ ತಾಮ್ರದ ಲೋಹ ಬೇರೆ ಅಲ್ಲ, ತಾಮ್ರದ ವಿಗ್ರಹ ಅದೇ ಪರಿಣಾಮ ಹೊಂದಿ ವಿಗ್ರಹ ಆಯ್ತು. ಈ ಅರ್ಥವನ್ನ ದೇವರ ರೂಪಗಳಲ್ಲಿ ನಾವು ಹೇಳಬಹುದು. ಒಂದರ್ಥದಲ್ಲಿ ಸ್ವಲ್ಪ ಹೇಳಬಹುದು, ತಕ್ಕ ಮಟ್ಟಿಗೆ ಹೇಳಬಹುದು. ದೇವರಿಗೆ ಯಾವುದೇ ದೃಷ್ಟಾಂತವನ್ನ ಸರಿಯಾಗಿ ಕೊಟ್ಟು ನಿರೂಪಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಗೆ ಅಂತಂದ್ರೆ ಕಡಿಮೆ ಆಗಿರತಕ್ಕಂತಹ ಬುದ್ಧಿಗೆ ದೇವರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೇಗೋ ಒಂದು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಹೀಗೆಂಗೋ ಹೇಳ್ಬೋದು. ಆಮೇಲೆ ಸ್ಪೈಡರ್ಗೆ ಅವಯವ ಇದೆ, ಆಮೇಲೆ ಇತ್ಯಾದಿಗಳು ಒಂದು ರೂಪ ಇದೆ, ಇತ್ಯಾದಿ ಎಲ್ಲವೂ ಇದೆ. ಆದರೆ ಆ ಸ್ಪೈಡರ್ ವೆಬ್ಬು ಅದು ಜೀವಂತ ಅಲ್ಲ. ಇದು ಬೇರೆ, ಅದು ಬೇರೆ. ಅದು ಜಡ, ಇದು ಚೇತನ ಆಯ್ತು ಸ್ಪೈಡರು. ಆದ್ರಿಂದ ಎರಡೂ ಬೇರೆ ಬೇರೆ ಆಯ್ತು, ಭಿನ್ನ ಭಿನ್ನ ಆಯ್ತು. ದೇವರು ಪರಿಣಮಿಸಿದ ಅಂತಂದ್ರೆ ನಮ್ಮ ಪ್ರಕಾರ ಏನಂತಂದ್ರೆ, ದೇವರು ಜಗತ್ತಾಗಿ ಪರಿವರ್ತನೆ ಹೊಂದಿದ ಅಂತಂದ್ರೆ ಮತ್ಸ್ಯನೇ ಕೂರ್ಮನಾದ, ಕೂರ್ಮನೇ ನಾರಸಿಂಹನಾದ ಅಂತ ದೇವರ ರೂಪಗಳಲ್ಲಿ ಈ ತರ ಹೇಳಬಹುದೇ ಹೊರತು ಅಂತಂದ್ರೆ ನಾರಾಯಣನೇ ಜಗತ್ತಾದ ಅಂತ ಹೇಗೆ ಹೇಳೋದು? ಪರಿಣಾಮ ಹೇಗೆ ಆ ತರ ಹೇಳೋದು? ನಾರಾಯಣನೇ ಜಡಚೇತನಾತ್ಮಕವಾಗಿರ್ತಕ್ಕಂತಹ ಪ್ರಪಂಚವಾಗಿ ಪರಿಣಮಿಸಿದ ಅಂತ ಹೇಗೆ ಹೇಳೋದು? ಅದು ಹೇಳಿದ್ರೆ ಆ ರೀತಿ ಒಮ್ಮೆ ಹೇಳಿದ್ದೇ ಆಯ್ತು ಅಂತಂದ್ರೆ ಜಡ ಮತ್ತೆ ಜೀವದಿಂದ ಕೂಡಿರ್ತಕ್ಕಂತಹ ಈ ಜಗತ್ತಿಗೂ ಮತ್ತೆ ನಾರಾಯಣನಿಗೂ ಒಂದು ಟ್ರಾನ್ಸ್ಫಾರ್ಮೇಶನ್, ಪರಿಣಾಮವನ್ನ ಹೇಳಿದಂಗೆ ಆಯ್ತು. ಅಂತಂದ್ರೆ ನಾರಾಯಣನ ಶರೀರ ಅಂತ ಹೇಳಿದ್ದೆ ಆಯ್ತು ಅಂತಂದ್ರೆ, ನಾರಾಯಣನ ಶರೀರ ಅಂತ ಹೇಳಿದ್ದೆ ಆಯ್ತು ಅಂತಂದ್ರೆ ಅಭೇದ ಹೇಳಿದಂಗ ಆಗ್ತದಲ್ವಾ? ನಾವು ಏನು ಅಭೇದ ಹೇಳೋದಾಯ್ತು ಅಂತಂದ್ರೆ ಎಲ್ಲಿಗೆ ಹೇಳಬೇಕು ಅಂತಂದ್ರೆ ಮತ್ಸ್ಯನಿಗೂ ಮತ್ತೆ ಕೂರ್ಮನಿಗೂ ಅಭೇದ ಹೇಳಬೇಕು. ಇಲ್ಲ ಅಂದ್ರೆ ಮತ್ಸ್ಯನಿಗೂ ನಾರಸಿಂಹನಿಗೂ ಅಭೇದವನ್ನ ಹೇಳಬೇಕು. ಮತ್ಸ್ಯನೇ ನಾರಸಿಂಹನಾದ, ಅಥವಾ ನಾರಸಿಂಹನೇ ವಾಮನನಾದ, ವಾಮನನೇ ಪರಶುರಾಮನಾದ. ಈ ರೀತಿಯಾಗಿ ದಶಾವತಾರಗಳಲ್ಲಿ ಅಥವಾ ಸಹಸ್ರ ರೂಪಗಳಲ್ಲಿ ಇತ್ಯಾದಿಗಳಲ್ಲಿ ನಾವು ಹೇಳ್ತೀವಿ. ಆದರೆ ಭಿನ್ನವಾಗಿರತಕ್ಕಂತಹ ಜಡಾತ್ಮಕವಾಗಿರತಕ್ಕಂತಹ ಪ್ರಪಂಚಗೆ ಈ ಪರಿಣಾಮವಾದವನ್ನು ಹೊಂದಿಸುವತಕ್ಕಂತಹ ರೀತಿ ಯಾವ ರೀತಿ ಆಗುತ್ತೆ? ಅದು ಸರಿ ಹೊಂದೋದಿಲ್ಲ, ಆ ಅರ್ಥ ಸರಿ ಹೊಂದೋದಿಲ್ಲ ಅಂತ ನಮಗೆ ಅನ್ಸುತ್ತೆ. ದೇವರು ಉಪಾದಾನ ಕಾರಣ ಎಂದು ಹೇಳಲ್ಪಡ್ತಕ್ಕಂತಹ ಶ್ರುತಿ ವಾಕ್ಯಕ್ಕೆ ನಾವ್ ಏನ್ ಅರ್ಥ ಮಾಡ್ತೀವಿ ಅಂತಂದ್ರೆ, ದೇವರು ಜಗತ್ತಾದ ಅಂತಂದ್ರೆ ಏನರ್ಥ? ಜಗತ್ತಿನಲ್ಲಿ ತುಂಬಾ ವ್ಯಾಪಿಸಿ ಬಿಟ್ಟ ಅಂತ ಇಷ್ಟೇ ಅರ್ಥ ಮಾಡ್ತೀವಿ. ಅಷ್ಟೇ ಹೊರತು
ಜಡಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ಅಂತ ಐಕ್ಯ ಅನ್ನುವಂತಹ ಅರ್ಥ ಬರೋ ರೀತಿಯೊಳಗೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಇನ್ನೊಂದು ಪ್ರಸಿದ್ಧ ದೃಷ್ಟ ಅಂತಂದ್ರೆ ನವನಾರಿ ಕುಂಜರ ಪಂಚನಾರಿ ತುರಗ ಅಂತಂದ್ರೆ 9 ಜನ ನಾರಿಯರು ಒಂದು ಭಂಗಿಯಲ್ಲಿ ನಿಂತ್ಕೊಂಡ್ರೆ ಅವರು ಅಂತಂದ್ರೆ ಆನೆ ತರ ಕಾಣಿಸ್ತಾರೆ. 5 ಜನ ನಾರಿಯರು ಒಂದು ಭಂಗಿಯಲ್ಲಿ ನಿಂತ್ಕೊಂಡ್ರೆ ಕುದುರೆ ತರ ಕಾಣಿಸ್ತಾರೆ. ಸೊ ಅಂದ್ರೆ ಏನಂತಂದ್ರೆ ಒಬ್ಬ ಸಣ್ಣ ಮಗುವಿನ ಆಕೃತಿಯನ್ನು ಹೊಂದಿ ದೇವರು ಇರ್ತಾನಷ್ಟೇ. ಆದ್ರೆ ಮಗುವಿಗೂ ದೇವರಿಗೂ ಸಂಬಂಧನೇ ಇಲ್ಲ. ದೇವರಿಗೆ ಶರೀರವೇ ಬೇರೆ ಇರುತ್ತೆ. ಮಗುವಿನ ಶರೀರ ಅಂತಂದ್ರೆ ರಕ್ತಮಯವಾಗಿರ್ತಕ್ಕಂತಹ ಮಾಂಸಮಯವಾಗಿರ್ತಕ್ಕಂತಹ ಶರೀರ. ಆದ್ರೆ ದೇವರ ಶರೀರ ಅಪರಾಕೃತ ಶರೀರ. ಆ ರೀತಿ ಅಂದ್ರೆ ಮಗುವಿನಂತೆ ಮಾತಾಡ್ತಾನೆ ಅನ್ನುವಂತಹ ಅರ್ಥದಲ್ಲಿ ಅರ್ಥದಲ್ಲಿ ಆ ತರ ಹೇಳಬೇಕು ಹೊರತು ದೇವರಿಗೆ ದೋಷ ಹೇಳಿದಂತೆ ಆಗುತ್ತೆ. ಒಂದು ವೇಳೆಯಿಂದ ಜಡಚೇತನಾತ್ಮಕವಾಗಿರ್ತಕ್ಕಂತಹ ಪ್ರಪಂಚದ ಹಾಗೆ ದೇವರು ಪರಿಣಮಿಸಿದ ಅಂತಂದ್ರೆ ದೋಷ ಹೇಳಿದ ಆಗುತ್ತೆ ಅಲ್ವಾ. ನಿರ್ದೋಷನಾಗಿರ್ತಕ್ಕಂತಹ ಭಗವಂತನಿಗೆ ನಿರ್ದೋಷ ಶ್ರುತಿ ವಾಕ್ಯಗಳು ಇದಕ್ಕೆ ಬಾಧಕವಾಗುತ್ತೆ. ಹೇಗೆ ಅರ್ಥೈಸ್ತೀರಾ? ನೀವು ಹೇಳಿರುವುದರಲ್ಲಿ ಒಂದರಲ್ಲೂ ನನಗೆ ವಿಪ್ರತಿಪತ್ತಿ ಇಲ್ಲ. ಅಂದರೆ ನೀವು ಮುಂಚೆ ಹೇಳಿದ್ದು ಈ ಥರ ದೋಷಗಳು ಬರುತ್ತವೆ, ಬ್ರಹ್ಮನು ಪರಿಣಾಮ ಆಗುತ್ತೆ ಅಂತ ಹೇಳಿದ್ರಿ. ಅದು ಹೇಳುವಿಕೆಯಲ್ಲಷ್ಟೇ ವ್ಯತ್ಯಾಸ, ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಈಗಲೂ ಹೇಳ್ತೀನಿ. ಯಾಕೆಂದರೆ ಅರ್ಥ ನೀವೇನೇನೇನೇನು ಹೇಳಿದ್ರೋ ಅದೆಲ್ಲವೂ ನಾವು ಒಪ್ಪುವಂಥದ್ದೇ. ಇಲ್ಲಿ ನಿಮ್ಮ ಹೆಸರು ಆಶೀಶ್ ಅಲ್ವಾ? ಆಯಿತು, ರಾಮಯ್ಯ ಅಂತ ತಗೊಳ್ಳೋಣ. ಯಾರೋ ರಾಮಯ್ಯ ಅಂತ ಒಬ್ಬ ಯುವಕ ಇದ್ದಾನೆ. ರಾಮಯ್ಯ ಮುದುಕನಾದ ಅಂದರೆ ರಾಮಯ್ಯನ ಶರೀರ ಮುದಿಯವಸ್ಥೆಯನ್ನು ಪಡೆಯಿತು ಅಂತ ಅರ್ಥವಲ್ಲವೇ? ರಾಮಯ್ಯನ ಆತ್ಮವು ಬದಲಾಯಿತು, ಅದು ಜರೆಯನ್ನು ಹೊಂದಿತು ಅಂತ ಹೇಳುವಂತೆ ಆಗುವುದಾ? ಇಲ್ಲವಲ್ಲ. ಅದೇ ನಾವು ಹೇಳೋದು, ಬ್ರಹ್ಮನು ಜಗತ್ತಾದ, ಜೀವವಾದ ಅಂತೆಲ್ಲ ಹೇಳಿದಾಗ ಅವನ ಶರೀರ ಮಾತ್ರವೂ ಪರಿಣಮಿಸುತ್ತದೆ, ವಿಶೇಷಣವು ಪರಿಣಮಿಸುತ್ತದೆ, ಆತ್ಮವಲ್ಲ ಅಂತ. ಅದು ನೀವು ಬೇರೆ ಶಬ್ದಗಳಿಂದ ಅದೇ ಹೇಳ್ತೀರಾ. ಭಗವಂತನ ಹೊಟ್ಟೆಯಲ್ಲೇ ಎಲ್ಲ ಇದೆ, ಈ ಪ್ರಪಂಚದ ಮೂಲ ಎಲ್ಲ ಇದೆ ಅಂತ ಹೇಳ್ತೀರ. ನಾವು ಅದೇ ಹೇಳ್ತೀವಿ. ಆದರೆ ನಾವು ಶ್ರುತಿ ಹೇಳುವಂತೆ ಹೌದು, ಶರೀರ ಹೇಗೆ ಪರಿಣಮಿಸುತ್ತೋ ಅದೇ ರೀತಿ ಪರಿಣಮಿಸುತ್ತೆ. ಶ್ರುತಿಗೆ ಹೇಗೆ ಏನು ಸಂಕೋಚವಿಲ್ವೋ ಜಗತ್ತಿಗೂ ಪರಮಾತ್ಮನಿಗೂ ಶರೀರಾತ್ಮ ಭಾವನ್ನ ಹೇಳುವುದಕ್ಕೆ, ಅದೇ ರೀತಿ ನಮಗೂ ಇಲ್ಲ. ನಿಮಗೆ ಸಂಕೋಚ ಅಷ್ಟೇ, ಮಾಧ್ವರಿಗೆ ಸಂಕೋಚ. ನಾವು ಶ್ರುತಿ ಏನು ಹೇಳುತ್ತೋ ಅದನ್ನೇ ಹೇಳ್ತೀವಿ. ಈಗ ನಾವು ತಪ್ಪು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಶ್ರುತಿ ತಪ್ಪು ಹೇಳ್ತಿದೆ ಅಂತ ಆಯಿತು. ಈಗ ಶ್ರುತಿ ಸರಿಗೆ ಹೇಳ್ತಿದೆ ಅಂತ ನೀವು ಒಪ್ಕೊಂಡ್ರೆ ಅದೇ ಶಬ್ದಗಳನ್ನ ನಾವು ಹೇಳ್ತೀವಿ ಅಷ್ಟೇ. ಬೇರೆ ಅದು ಹೇಳಿಕೆಯಲ್ಲೇ ವ್ಯತ್ಯಾಸ, ವಸ್ತುತತ್ವದಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅಂತ ನಾನು ಹೇಳಿಕೆ. ನೀವು ಹೇಳಿರ್ತಕ್ಕಂತಹ ಶರೀರಿ ಭಾವ, ನಾವು ಹೇಳ್ತಕ್ಕಂತಹ ಅಂತರ್ಯಾಮಿವಾದ ಶಬ್ದದಲ್ಲಿ ಬೇರೆ ಆದರೂ ಕೂಡ ಒಂದೇ ಅಭಿಪ್ರಾಯ ಉಳ್ಳದ್ದಾಗಿದೆ. ಆಯ್ತು, ಅದು ಸರಿನೇ, ಒಂದು ರೀತಿ ಸರಿ ಅಂತಾನೆ ನಾವು ಭಾವಿಸೋಣ. ಆದರೆ ನೀವು ಪರಿಣಾಮವಾದವನ್ನು ಹೇಳ್ತಾ ಇರ್ಬೇಕಾದ್ರೆ ಜಗತ್ತಿನ ಸೃಷ್ಟಿ ಬಗ್ಗೆ ಮಾತಾಡಬೇಕು. ಅಂದ್ರೆ ನೀವು ಜಡಚೇತನ ಪ್ರಪಂಚ ಹೇಗೆ ಫಾರಮ್ ಆಯ್ತು, ಈ ಜಗತ್ತು ಹೇಗೆ ಹುಟ್ಟಿತು ಅಂತ ಹೇಳಬೇಕಾಗಿದೆ. ಈ ಜಗತ್ತು ಜಡ ಆಯ್ತು, ಮತ್ತೆ ಈ ಜಗತ್ತಿನಲ್ಲಿ ಅನೇಕ ಜೀವರಿದ್ದಾರೆ ಅಂತ ನಾವು ಆ ವಿಷಯದೊಳಗೆ ಏನಿಲ್ಲ, ಒಂದೇ ಅಭಿಪ್ರಾಯದ ಮೇಲೆ ಇದ್ದೀವಿ. ಅನೇಕ ಜೀವರು ಅನಂತ ಇದ್ದಾರೆ. ಈ ಅನಂತ ಜೀವರಿಗೂ ದೇವರೇ ಜೀವನಾದ್ನ ಅನ್ನುವಂತಹ ಒಂದು ಕಡೆ ಅಂತರ್ಯಾಮಿತ್ವವಾದವನ್ನು ಹೇಳ್ತೀರಾ, ಒಂದು ಕಡೆಗೆ ಪರಿಣಾಮವಾದ ಹೇಳೋದ್ರಿಂದಾಗಿ ದೇವರು ಕುರ್ಚಿಯಾದ, ಅಥವಾ ದೇವರು ಜೀವನಾದ, ದೇವರು ಒಂದು ಟೇಬಲ್ ಆದ ಅಂತ ಈ ತರ ಪರಿಣಾಮವಾದ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತ ಆಯ್ತು. ಲೋಹವೇ ಪ್ರತಿಮೆ ಆಯಿತು ಅಂತ ಅನ್ನುವಂತಹ ದೃಷ್ಟಾಂತವನ್ನು ಕೊಟ್ಟಿದ್ರಿಂದಾಗಿ ಈ ವಿಷಯ ಈ ದೃಷ್ಟಾಂತ ಜಗತ್ತಿಗೆ ಹೊಂದಾಣಿಕೆ ಆಗೋದಿಲ್ಲ. ಕಾರಣ ಏನಂತಂದ್ರೆ ಜಗತ್ತು ಜಡ, ದೇವರು ಪರಮಚೇತನ ಆಗ್ತಾನೆ. ಪರಮಚೇತನಕ್ಕೂ ಮತ್ತೆ ಜಡಕ್ಕೂ ಅನ್ನೋ ಭೇದ ಇರೋದ್ರಿಂದಾಗಿ
ದೇವರು ಜಡವಾಗಿ ಪರಿಣಾಮ ಹೊಂದೋದು ಹೇಗೆ, ಅಥವಾ ದೇವರು ಸಾಮಾನ್ಯ ಜೀವನ ಆಗೋದು ಹೇಗೆ ಅನ್ನೋದು ನನ್ನ ಪ್ರಶ್ನೆ. ಒಂದು ರೀತಿಯಲ್ಲಿ ನಾನು ಹೇಳೋಣ, ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ ನಿಮಗೂ ನಮಗೂ, ಶಬ್ದ ಮಾತ್ರ ವ್ಯತ್ಯಾಸ. ಆದರೆ ಈ ಪರಿಣಾಮವಾದದಲ್ಲಿ ಅಭೇದ ಹೇಳಿದಂತೆ ಆಗತ್ತಲ್ಲ ಅಂತ ವಿಷಯ. ಅಂದರೆ ನಾವು ಕೇವಲ ನಿಮಿತ್ತ ಕಾರಣ ಅಂತ ಹೇಳ್ತೀವಿ ದೇವರು. ಅಂದರೆ ಅರ್ಥ ಏನು ಅಂತಂದರೆ, ಅಂದರೆ ದೇವರು ಕುಂಬಾರನಂತೆ ನಿಮಿತ್ತ ಕಾರಣ ಮಾತ್ರನೇ, ಎಲ್ಲರ ಅಂತರ್ಯಾಮಿಯಾಗಿ ನಿಮಿತ್ತ ಕಾರಣ ಮಾತ್ರನೇ ಆಗಿದ್ದಾನೆ, ಎಲ್ಲರ ಅಂತರ್ಯಾಮಿಯಾಗಿ ಉಪಾದಾನ ಕಾರಣನಾಗಿಲ್ಲ. ನೀವು ಎಲ್ಲರ ಅಂತರ್ಯಾಮಿನೂ ಆಗಿದ್ದಾನೆ, ಉಪಾದಾನ ಕಾರಣನೂ ಆಗಿದ್ದಾನೆ ಅಂತಂದ್ರೆ ಅದು ಹೇಗಾಗತ್ತೆ? ವಿರೋಧ ಆಗತ್ತಲ್ಲ ಪರಸ್ಪರ. ಪರಿಣಾಮವಾದ ಮತ್ತೆ ಅಂತರ್ಯಾಮಿ ವಾದ ಕೊಲೈಡ್ ಆದಂಗೆ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಕೇವಲ ನಿಮಿತ್ತ ಕಾರಣ ಮಾತ್ರನೇ ಒಪ್ಕೊಂತೀವಿ. ಜಗತ್ತಿನಲ್ಲಿ ಅಂತರ್ಯಾಮಿ ಆಗಿದ್ದಾನೆ, ಕೇವಲ ನಿಮಿತ್ತ ಕಾರಣನಾಗಿ ಮಾತ್ರನೇ ಅಂತರ್ಯಾಮಿ ಆಗಿದ್ದಾನೆ. ದೇವರು ಜಗತ್ತಿನಲ್ಲಿ ಉಪಾದಾನ ಕಾರಣ ಅಲ್ಲವೇ ಅಲ್ಲ. ಯಾಕಲ್ಲ ಅಂತಂದ್ರೆ, ಉಪಾದಾನ ಕಾರಣ ಆಗಬೇಕು ಅಂತಂದ್ರೆ ಪರಿಣಾಮವನ್ನು ಹೊಂದಬೇಕು. ದೇವರು ಜಗತ್ತಾಗಿ ಪರಿಣಾಮವನ್ನು ಹೊಂದೋದೇ ಇಲ್ಲ. ಅಥವಾ ದೇವರು ಅಂದ್ರೆ ನೀವೇನು ಹೇಳ್ತೀರಾ, ದೇವರ ನಿಮಿತ್ತ ಕಾರಣ ಅಂತ ನೀವು ಒಪ್ಕೊಂಡಿದ್ದೀರಾ, ಅದರಲ್ಲಿ ವಿಪ್ರತಿಪತ್ತಿನೇ ಇಲ್ಲ. ಅದರಲ್ಲಿ ಏನಂತಂದ್ರೆ, ನೀವು ಹೇಳ್ದಂಗೆ ಒಂದೇ ತರನೇ ಬರುತ್ತೆ. ಅಂತರ್ಯಾಮಿವಾದ ಮತ್ತೆ ಶರೀರಿ ಭಾವ ಒಂದೇ ಅರ್ಥದಲ್ಲಿ ಬರುತ್ತೆ, ನಿಮಿತ್ತ ಕಾರಣವನ್ನು ಒಪ್ಪಿರೋದ್ರಿಂದಾಗಿ. ದೇವರು ಉಪಾದಾನ ಕಾರಣನೂ ಆಗಿದ್ದಾನೆ ಅಂತಂದ್ರೆ, ಪರಿಣಾಮವನ್ನು ಹೊಂದುತ್ತಾನೆ ಅಂದ್ರೆ, ದೇವರು ಪರಿಣಾಮವನ್ನು ಹೊಂದೋದೇ ಆಯ್ತು ಅಂತಂದ್ರೆ ಹೇಗೆ ಪರಿಣಾಮ ಹೊಂದಬೇಕು ಅಂತ ಕ್ವೆಶ್ಚನ್ ಮಾರ್ಕ್ ಮಾಡ್ಕೊಂಡ್ರೆ, ಮತ್ಸ್ಯ ಕೂರ್ಮನಾಗಬೇಕು, ಕೂರ್ಮ ವರಾಹನಾಗಿ ಪರಿಣಾಮ ಹೊಂದಲಿ, ವರಾಹ ನಾರಸಿಂಹನಾಗಿ ಪರಿಣಾಮವನ್ನು ಹೊಂದಲಿ. ವರಾಹ ಯಾಕೆ ಜೀವನಾಗಬೇಕು? ಅಸಾಮಾನ್ಯನಾಗಿರ್ತಕ್ಕಂತಹ ಜೀವನಾಗಬೇಕು. ಅಥವಾ ವರಾಹ ರೂಪಿ ಪರಮಾತ್ಮ ಸಾಮಾನ್ಯವಾಗಿರ್ತಕ್ಕಂತಹ ಈ ಚೇರ್ ಯಾಕಾಗಬೇಕು? ಅಥವಾ ಅಂದರೆ ಕಬ್ಬಿಣದ ಕಂಬಿ ಯಾಕಾಗಬೇಕು? ಅಥವಾ ಇನ್ನೊಂದೇನಂತಂದ್ರೆ, ವಸ್ತುಗಳ ಯಾಕೆ ಆಗ್ತಾನೆ ಅವನು ಅನ್ನೋದು ನಮ್ಮ ವಿಷಯ ಅಷ್ಟೇ. ನೀವು ಹೇಳುತ್ತಿರುವ ಹಾಗೆ ದೇವರ ಆತ್ಮವು ಎಂದೆಂದಿಗೂ ಜಡವಾಗುವುದಿಲ್ಲ. ಪರಮಾತ್ಮನು ಸ್ವತಃ ಆತ್ಮ ಅಂತ ಏನಂತೀವಿ, ಅದು ಈ ಜಡವಾದ ಕಬ್ಬಿಣ, ಮಣ್ಣು ಅಂತೆಲ್ಲ ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಅದು ಪ್ರಕೃತಿಯಿಂದ ಬಂದದ್ದು ಅಲ್ವಾ? ಈಗ ನಾವು ಸ್ವರೂಪ ಪರಿಣಾಮವಾದಿಗಳು ಅಲ್ಲ, ನಾವು ವಿಶೇಷಣ ಪರಿಣಾಮವಾದಿಗಳು. ಅಂದರೆ ವಿಶೇಷಣವೆಂದರೆ ಇಲ್ಲಿ ಸ್ಪಷ್ಟವಾಗಿ ಶರೀರ ಪರಿಣಾಮವಾದಿಗಳು. ಉದಾಹರಣೆಗೆ, ರಾಮಯ್ಯ ಕುಂಟನಾದ ಅಂತ ಹೇಳಿದ್ರೆ, ರಾಮಯ್ಯನ ಆತ್ಮನಿಗೆ ಕುಂಟತನ ಬಂತು ಅಂತ ನಮ್ಮ ಅಭಿಪ್ರಾಯವೇ ಅಲ್ಲ. ರಾಮಯ್ಯನ ಶರೀರವು ರಾಮಯ್ಯನ ಆತ್ಮನಿಗೆ ಭಿನ್ನವಾದದ್ದು, ಅದು ಪರಿಣಾಮವನ್ನು ಹೊಂದಿತು ಅಂತ ಅರ್ಥವಾಗುತ್ತೆ. ಹಾಗೆಯೇ ಈ ಬ್ರಹ್ಮನು ಈ ಮಣ್ಣಾದ ಅಂತ ಹೇಳುವುದರಿಂದ ಪರಮಾತ್ಮನು ಮಣ್ಣಾದ ಅಂತ ಹೇಳುವುದಿಲ್ಲ, ಪರಮಾತ್ಮನ ಶರೀರವಾದ ಪ್ರಕೃತಿಯು ಮಣ್ಣಾಯಿತು ಅಂತ. ಹೀಗೆ ಶಬ್ದದಲ್ಲಿ ವ್ಯತ್ಯಾಸ, ಅರ್ಥದಲ್ಲಿ ವ್ಯತ್ಯಾಸವಿಲ್ಲ. ಯಾಕೆಂದರೆ ನೀವು ಕೂಡ ಅದೇ ಹೇಳುವುದು, ಪ್ರಕೃತಿಯ ಪರಿಣಾಮವು ಬೇರೆ ಜಡ ವಸ್ತುಗಳು, ಮುಂಚೆ ಇರುವ ಜೀವಗಳ ಪರಿಣಾಮಗಳು ಈಗ ಇರುವ ಜೀವಗಳು ಅಷ್ಟೇ, ಬೇರೆ ಏನಿಲ್ಲ. ಹಾಗೆಯೇ ಪರಮಾತ್ಮ ಸ್ವತಃ ಈ ಜಡ ಪ್ರಕೃತಿಯೂ ಆಗುವುದಿಲ್ಲ, ಜೀವನೂ ಆಗುವುದಿಲ್ಲ. ಸ್ಪಷ್ಟವಾಯ್ತಾ? ನೀವು ಸ್ವರೂಪ ಪರಿಣಾಮವಾದವನ್ನು ಒಪ್ಪದೆ ಹೋದ್ರೂ ಕೂಡ ವಿಶೇಷಣ ಪರಿಣಾಮವಾದವನ್ನು ಹೇಳೋದ್ರಿಂದ ಗುಣ ಮತ್ತೆ ಗುಣಿಗೆ ನಮ್ಮ ಪ್ರಕಾರ ಅಭೇದವೇ ಇದೆ. ನಿಮ್ಮ ಪ್ರಕಾರ ಹೇಳೋದಾಯ್ತು ಅಂತಂದ್ರೆ ಗುಣಕ್ಕೆ ವಿಕಾರ ಆಗುತ್ತೆ ಅಂತ ಅನ್ನೋ ರೀತಿಯಲ್ಲಿ ಬರುತ್ತೆ. ಹಾಗಾದ್ರೆ ಒಂದು ವೇಳೆ ಗುಣಗಳಿಗೆ ವಿಕಾರ ಬಂದ್ರೆ ದೇವರಿಗೆ ಮತ್ತೆ ದೇವರ ಗುಣಕ್ಕೂ ದೇವರಿಗೂ ಅಭೇದ ಇರೋದ್ರಿಂದ ದೇವರಿಗೆ ವಿಕಾರ ಹೇಳಿದಂತೆ ಆಗುತ್ತೆ. ಆದ್ದರಿಂದಾಗಿ ಪರಿಣಾಮವಾದವನ್ನ ಹೇಳಿದ್ರೆ ಈ ಎಲ್ಲ ವಿಚಾರಗಳು ಬರುತ್ತೆ ಅಂತ ನನ್ನ ಅಭಿಮತ. ಇದು ನಮ್ಮ ಮತದ ಪ್ರಕ್ರಿಯೆ ಯಾವ ಥರ ಅಂತಂದರೆ,
ಗುಣ ಮತ್ತು ಗುಣಿಗೆ ಅಭೇದವೇ ಇದೆ. ಆದರೆ ವ್ಯವಹಾರದಲ್ಲಿ ಮಾತ್ರ ಭೇದ ವ್ಯವಹಾರವಾಗುತ್ತೆ. ಅಂದರೆ ಉದಾಹರಣೆಗೆ ಈಗ ಬೆಲ್ಲ ಇದೆ, ಬೆಲ್ಲದ ಸಿಹಿ ಇದೆ. ಬೆಲ್ಲದ ಸಿಹಿಯನ್ನು ಬೆಲ್ಲದಿಂದ ಬೇರ್ಪಾಟು ಮಾಡಲಿಕ್ಕಾಗೋದಿಲ್ಲ. ಅದನ್ನು ಸವಿಶೇಷ ಭೇದ ಅಂತ ಕರೀತಾರೆ. ಅಭೇದ ಇದ್ದರೂ ಕೂಡ ಭೇದ ವ್ಯವಹಾರದಲ್ಲಿ ಮಾತ್ರ ಭೇದ ಅಂತ, ಈ ಥರ ವ್ಯವಸ್ಥೆ. ನಿಮ್ಮ ಮತದ ಶರೀರಿ ಭಾವ ಅನ್ನುವಂತಹ ಪ್ರಕ್ರಿಯೆಗೆ ಅನುಸಾರವಾಗಿ ದೇವರ ಶರೀರಕ್ಕೂ ದೇವರಿಗೂ ಅಭೇದ ಇರೋದ್ರಿಂದಾಗಿ ದೇವರಿಗೆ ಜಡಚೇತನಾತ್ಮಕವಾಗಿರ್ತಕ್ಕಂತಹ ಈ ಪ್ರಪಂಚದ ಶರೀರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅದು ಗುಣ ಮತ್ತು ಗುಣಿ ಅಭೇದ ಮಾತ್ರ. ದಿವ್ಯಮಂಗಳ ವಿಗ್ರಹಕ್ಕೆ ಮಾತ್ರನೇ ಈ ಥರ ಹೇಳಬೇಕು. ದಿವ್ಯಮಂಗಳ ವಿಗ್ರಹಕ್ಕೆ ದಿವ್ಯಮಂಗಳ ವಿಗ್ರಹಕ್ಕೆ ದೇವರಿಗೂ ಹೇಗಿದೆ ಅಂತಂದರೆ ಗುಣ ಗುಣಿ ಅಭೇದ ಇದೆ, ಅಲ್ಲಿ ಈ ವ್ಯವಸ್ಥೆ ಮಾಡಬಹುದು. ಆದರೆ ಇಲ್ಲಿ ಅದು ಕಂಪ್ಲೀಟ್ ಬೇರೆ ವಸ್ತು, ಜಗತ್ತು ಭಿನ್ನವಾದ್ದರಿಂದಾಗಿ ವಿಶೇಷಣ ಪರಿಣಾಮವಾದವನ್ನೂ ಹೇಳೋದು ಸರಿಯಾಗಲ್ಲ ಅಂತ ಅಭಿಪ್ರಾಯ. ನಿಮ್ಮ ಮನಸ್ಸಿನಲ್ಲಿ ವಿಶೇಷ ಭಾವಕ್ಕೂ ಗುಣಗುಣಿ ಭಾವಕ್ಕೂ ಸಂಕರ ನಡೆದಿದೆ ಅಂತ ಕಾಣುತ್ತೆ. ವಿಶೇಷಕ್ಕೆ ವಿಶೇಷಣವಾದದ್ದು ಗುಣವೇ ಆಗಿರಬೇಕು ಅಂತ ಏನು ನಿಯಮವಿಲ್ಲ. ಮತ್ತೊಂದು ದ್ರವ್ಯವೂ ಆಗಿರಬಹುದು. ವಿಶೇಷ ಭಾವವು ಶಬ್ದಾಭಿವ್ಯಕ್ತಿಗೆ ಸಂಬಂಧಪಟ್ಟದ್ದು. ಉದಾಹರಣೆಗೆ ನನ್ನ ವಿಶೇಷಣವಾಗಿ ನನ್ನ ಮಗ ಇರಬಹುದು, ಅಥವಾ ಯಾವುದೋ ಕಾಲದಲ್ಲಿ ನನ್ನ ವೃತ್ತಿ ಇರಬಹುದು. ಆದರೆ ಗುಣ ಹಾಗಲ್ಲ. ಗುಣ ನಾನು ಕೆಂಚ ಅಂತ ಹೇಳುವುದರಲ್ಲಿ ಗುಣಗುಣಿ ಭಾವವೂ ಉಂಟು, ಆದರೆ ಅಭಿವ್ಯಕ್ತಿ ಮಾಡುವುದರಲ್ಲಿ ವಿಶೇಷ ಭಾವವೂ ಉಂಟು. ಹಾಗೆಯೇ ಈಗ ವ್ಯಕ್ತಿಗೂ ಜಾತಿಗೂ ವಿಶೇಷ ಭಾವವೂ ಹೇಳಬಹುದು. ಗೋವ್ಯಕ್ತಿ ಅಂತ ಹೇಳಿದಾಗ ಆ ಗೋತ್ವ ಅನ್ನೋದು ಜಾತಿ ಆಗುತ್ತೆ. ವ್ಯಕ್ತಿಗೆ ಅದು ಒಂದು ವಿಶೇಷವಾಗುತ್ತೆ. ಹಾಗೆಯೇ ನಾನು ಗೋ ಜಾತಿ ಅಂತ ಹೇಳಿದಾಗ ಮನಸ್ಸಿನಲ್ಲಿ ಗೋ ವ್ಯಕ್ತಿಯೂ ವಿಶೇಷಣವಾಗಿ ಸ್ಫುರಿಸುತ್ತದೆ. ಆದ್ದರಿಂದ ವಿಶೇಷ ಭಾವವು ಗುಣಗುಣಿ ಭಾವವೂ ಅಲ್ಲ. ವಿಶೇಷ ಭಾವವು ಶಬ್ದಾಭಿವ್ಯಕ್ತಿಗೆ ಸಂಬಂಧಪಟ್ಟದ್ದು, ಅರ್ಥಕ್ಕೆ ಸಂಬಂಧಪಟ್ಟದ್ದಲ್ಲ. ಅಷ್ಟು ಅರ್ಥಕ್ಕೆ ಸಂಬಂಧಪಟ್ಟಂತೆ ಗುಣಗುಣಿ ಭಾವ, ಶರೀರಿ ಭಾವ ಮುಂತಾದ ಬೇರೆ ಸಂಬಂಧಗಳು ಬರುತ್ತವೆ. ನಮ್ಮ ಮತದ ಪ್ರಕಾರ ದೇವರಿಗೆ ದೇವರ ಗುಣಗಳು ಮಾತ್ರನೇ ವಿಶೇಷಣವಾಗುತ್ತೆ. ದೇವರಿಂದ ಭಿನ್ನವಾಗಿರತಕ್ಕಂತಹ ಯಾವ ವಸ್ತುವೂ ಕೂಡ ದೇವರಿಗೆ ವಿಶೇಷಣ ಅಂತ ಕರೆಸ್ಕೊಳ್ಳೋದಿಲ್ಲ. ನೀವು ಹಾಗೆ ವಿಶೇಷ ಭಾವಕ್ಕೆ ಸಲ್ಲದಂಥ ನಿಯಮಗಳನ್ನು ಸೇರಿಸ್ಕೊಂಡು ಅದರ ಅನುಸಾರವಾಗಿ ನೀವು ವಾಗ್ವ್ಯವಹಾರವನ್ನು ಮಾಡಿಕೊಳ್ಬಹುದು, ಏನು ಆಕ್ಷೇಪ ಇಲ್ಲ. ಅರ್ಥದಲ್ಲಿ ಸಮಾನವೇ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ. ಅದೇ ನಿಯಮವನ್ನು ಬೇರೆಯವರು ಅನುಸರಿಸಬೇಕು ಅಂತ ಯಾವುದೇ ನಿರ್ಬಂಧವೂ ಇಲ್ಲ. ನಿಮ್ಮ ದೃಷ್ಟಿಯಿಂದ ಬ್ರಹ್ಮನನ್ನ ಬಿಟ್ಟು ಬೇರೆ ವಸ್ತುನೇ ಇಲ್ಲ ಅಂತ ಹೇಗೆ ಹೇಳ್ತೀರಾ? ನೀವೇ ಹೇಳಿದಿರಲ್ಲ, ಜಡ ಇದೆ, ಪ್ರಕೃತಿ ಇದೆ, ಆಮೇಲೆ ಜೀವ ಇದ್ದಾನೆ, ಅನೇಕ ವಸ್ತುಗಳಿದೆಯಲ್ಲ. ಮತ್ತೆ ಈಗ ಹೇಗೆ ಆ ರೀತಿ ಹೇಳ್ತೀರಾ ನೀವು? ಬ್ರಹ್ಮನನ್ನ ಬಿಟ್ಟು ಬೇರೆ ವಸ್ತು ಇಲ್ಲ ಅಂತ ಹೇಳಿದ್ರೆ ಅದು ಅದ್ವೈತಿಗಳು ಹೇಳಿದಾಗ ಹಾಗೆ ಆಗುತ್ತಲ್ಲ. ಬ್ರಹ್ಮನನ್ನು ಬಿಟ್ಟು ಬೇರೆಯ ವಸ್ತುವಿಲ್ಲ ಅಂತ ಅದ್ವೈತಿಗಳು ಹೇಳುತ್ತಾರೆ, ನಾವು ಹೇಳುತ್ತೇವೆ. ಆದರೆ ಶಬ್ದ ಸಾಮ್ಯವಿದ್ದರೂ ಅರ್ಥ ಬೇರೆ. ಅದೇ ನೀವು ಬೇರೆ ಶಬ್ದಗಳಿಂದ ನಾವು ಹೇಳುವುದನ್ನೇ ಹೇಳ್ತೀರಾ, ಅರ್ಥ ಒಂದೇ, ಶಬ್ದಗಳು ಬೇರೆ. ಈ ವ್ಯತ್ಯಾಸ ಉಂಟು.